ಗುಡ್ ಈವ್ನಿಂಗ್ ಎವ್ರಿವನ್. ಹೇಗಿದ್ರೆ ಅಲ್ಲ, ಲಾಸ್ಟ್ ವಿಡಿಯೋದಲ್ಲಿ ನಾವು ಹೋಗಿದ್ವಿ ಆದಿಯೋಗಿಗೆ. ಇನ್ನೂ ಯಾರಾದರೂ ಈ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಆ ವಿಡಿಯೋ ನೋಡಿ. ಅಂದರೆ ಆ ಪ್ಲೇಸಿಂದ ಬರಬೇಕಾದ್ರೆ ಒಂದೊಳ್ಳೆ ಆಫ್ ರೋಡ್ ಮಾಡ್ಕೊಂಡು ಬಂದಿದ್ದೀವಿ. ನೆಕ್ಸ್ಟ್ ನಮ್ಮ ಗಾಡಿದು 1 ಮಂತ್ ಆಯಿತು ಗಾಡಿ ತೊಗೊಂಡು 28 ಬಂದಾಗ. ಆಮೇಲೆ 500 ಕಿಲೋಮೀಟರ್ಸು ಕಂಪ್ಲೀಟ್ ಆಗಿತ್ತು ಆಫ್ಟರ್ ಫಸ್ಟ್ ಸರ್ವಿಸ್. ಸೊ ಚೈನ್ ಲೂಬ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಚೈನ್ ಲೂಬಲ್ಲಿ ಯಾವ್ದು ಬೆಸ್ಟ್ ಅಂತ ನೋಡಿದಾಗ ಹರೀಶು ರೆಕಮೆಂಡ್ ಮಾಡಿದ್ದು ಮೋಟಲ್ಲು C1 ಆ್ಯಂಡ್ C2 ಅಂತ. C1 ಫಾರ್ ಚೈನ್ ಕ್ಲೀನಿಂಗ್, C2 ಫಾರ್ ಚೈನ್ ಲೂಬಿಂಗ್ ನೋಡ್ಬೋದು. ಆದರೆ ಅದೇ ಚೈನ್ ಸ್ವಲ್ಪ ಬ್ಲ್ಯಾಕ್ ಆಗಿತ್ತು, ಸೊ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಅದೆಲ್ಲ ಪರ್ಚೇಸ್ ಮಾಡಿ ತೊಗೊಂಬಂದೆ. ಮತ್ತು ಇದೊಂದು ಬ್ರಷ್ ಬೇಕಾಗ್ಬೋದು ನಮಗೆ, 3 ಟೀತ್ ಇರೋದು. ನೆಕ್ಸ್ಟ್ ನಾನು ಕ್ಯಾಮ್ರಾ ಸೆಟ್ ಮಾಡೋಣ ಅಂತ ಇಟ್ಟಾಗ ದಬಾಕೊತ್ತು ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡ್ತಾ ಸ್ಪ್ರೇ ಮಾಡಬೇಕು ಅಂತ ರೆಕಮೆಂಡೇಶನ್ಸ್ ಎಲ್ಲ ಇದೆ. ಸೊ ಆ ಥರ ಮಾಡಿದ್ವಿ. ಕೈಯೆಲ್ಲ ನೋಡ್ಬೋದು, ಎಲ್ಲ ಬ್ಲ್ಯಾಕ್ ಆಯಿತು ಗ್ರೀಸ್ದು. ಆ ಚೈನ್ ಕ್ಲೀನ್ ಸ್ಪ್ರೇ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಆ ಗ್ರೀಸ್ ಎಲ್ಲ ಕೆಳಗೆ ಡ್ರಾಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಇಮೇಜ್ ನೀವು ನೋಡಿದ್ದು. ಅದು ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಇನ್ನು ಸ್ವಲ್ಪ ಜಾಸ್ತಿ ಗ್ರೀಸ್ ಇತ್ತಂದರೆ ಈ ಥರ ಬ್ರಷಲ್ಲಿ ಕ್ಲೀನ್ ಮಾಡ್ಕೊಬೇಕು. ಆಮೇಲೆ ಒಂದು ಬಟ್ಟೆಲಿ ಒರೆಸ್ಬಿಟ್ರೆ ಆಯಿತು. ಇದೆಲ್ಲ ಆದಮೇಲೆ ಒಂದು ಶೈನ್ ಬರುತ್ತೆ, ಹೊಸ ಚೈನ್ ಥರ. ಡಿಫ್ರೆನ್ಸ್ ನೋಡ್ಬೋದು, ಶೈನ್ ಹೊಡಿದೆ. ಈಗ ಗಾಡಿ ಒಂದು ಸಲ ವಾಶ್ ಮಾಡಿಸ್ಬಿಟ್ಟು ಲೂಬ್ ಮಾಡಿಸ್ಬಿಟ್ಟು ನಿಲ್ಸಿದ್ರೆ ಆಯಿತು. ನೆಕ್ಸ್ಟ್ ರೈಡಿಗೆ ರೆಡಿ ಆಗುತ್ತೆ. ಗಾಡಿ ಹೆಂಗೆ ಆಗುತ್ತೆ ಕೂತ್ಕೊಳ್ಳೋಕ್ಕೆ ಬಕೆಟ್. ಚೈನ್ದು ಸ್ವಲ್ಪ ಗ್ರೀಸ್ ಎಲ್ಲ ಬಿತ್ತಿತ್ತು, ಪೆಟ್ರೋಲ್ ಹಾಕ್ಬಿಟ್ಟು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿ ಅಂತ ಹೇಳಿದ್ರು. ಸೊ ಮಾಡಿದ್ದಾರೆ. ಗಾಡಿ ನೋಡ್ಬೋದು, ಏನು ಪಳ್ಳ ಹೊಳಿತಾ ಇದೆ. ನಾನು ಗಾಡಿ ತೋರಿಸ್ಕೊಂಡು PGಗೆ ರಿಟರ್ನ್ ಆದೆ. ಈ ಒಣಗಲಿ ಅಂತ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ಗ್ರೀಸಿಂಗ್ ಸ್ಟಾರ್ಟ್ ಮಾಡಿದೆ. ಗ್ರೀಸಿಂಗು ನಾನು ಒಬ್ಬನೇ ಮಾಡಿದ್ರಿಂದ ವಿಡಿಯೋ ಅಷ್ಟು ರೆಕಾರ್ಡಿಂಗ್ ಆಗಿಲ್ಲ. ಅದೇ ಸೇಮ್ ರಿವರ್ಸ್ ತಿರುಗಿಸ್ತಾ ಸ್ವಲ್ಪ ಲೂಪ್ ಮಾಡ್ಕೊಂಡು ಹೋಗ್ಬೋದು, ಇಲ್ಲ ಫಸ್ಟ್ ಗೇರ್ಗೆ ಹಾಕ್ಬಿಟ್ಟು ಸ್ವಲ್ಪ ದೂರದಿಂದ ಸ್ಪ್ರೇ ಮಾಡಬೇಕು. C2ದು ಲೂಬ್ ಹಾಕಿದ್ಮೇಲೆ, ಅಂದರೆ ಆ ದಿನ ಹೋಗೋದು ಬೇಡ, ಅಂದರೆ ಸ್ವಲ್ಪ ಗ್ರೀಸಿ ಇರುತ್ತದು. ನೆಕ್ಸ್ಟ್ ದಿನ ಹೋಗೋದಾದ್ರೆ ಇಟ್ ವಿಲ್ ಬಿ ಗುಡ್ ಅಂತ. ಸೊ ಇಷ್ಟ ಆಗಿತ್ತು ಈ ವಿಡಿಯೋದಲ್ಲಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆಗಿದ್ದರೆ ಲೈಕ್, ಶೇರ್, ಏನೇನು ಬಟನ್ ಇರುತ್ತೆ ಎಲ್ಲ ಪ್ರೆಸ್ ಮಾಡಿ. ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ನಂದೇನು ಪ್ಲ್ಯಾನ್ ಇರಲಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಾ ರೈಡ್ ಹೋಗಿರೋದನ್ನ.